ಅದು ಪ್ರತಿ ಮನೆಗೂ ಹೋಗಿ ಅವನು ಒಂದೊಂದು ಮನೆಯಲ್ಲಿ ಅರ್ಧ ಗಂಟೆ ಕೂತಿ ಕೆಲಸ ಮಾಡಿದ್ದೀವಿ. ತುಂಬಾ ಕಷ್ಟ ಇದೆ. ಅದಕ್ಕೆ ನಿಮ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಮಾಹಿತಿಗೋಸ್ಕರ ಇಲ್ಲಿ 1310 ಮನೆಗಳಿದೆ ಈ ಪಂಚಾಯತಿಯಲ್ಲಿ. ಅದರಲ್ಲಿ 5880 ಜನ ಇರುವಂತದ್ದು. ಅದರಲ್ಲಿ ನೀವು ಆಗ್ಲೇ ಈಗ ಸರ್ವೆ ಮಾಡಿರೋದು ಇನ್ನು 90 ಭಾಗ ಆಗಿರ್ಬೇಕು, 85-90 ಭಾಗ. ಈ 4620 ಮನೆ ಜನರದು ಮಾಹಿತಿನ ನೀವು ತಗೊಬಂದು ನಮ್ಮ ಕೈಯಲ್ಲಿ ಕೊಟ್ಟಿದ್ದೀರಿ. ಇನ್ನ ಕೆಲವು ಬಾಕಿ ಇದೆ, ಅದನ್ನ ದಯವಿಟ್ಟು ಮುಗಿಸ್ಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಈಗ ಮೊಟ್ಟ ಮೊದಲಿಗೆ ಈಗ ಕಾರ್ಯಕ್ರಮ ಈಗ ಯಾವ ತರ ಶುರುವಾಯ್ತು ಅಂತ ಹೇಳಿದಕ್ಕೆ, ಈ ಬೆಳಿಗ್ಗೆ ಎದ್ರೆ ನಮ್ಗಳ ಹತ್ರ ಎಲ್ಲರ ಹತ್ರನು ಜನರು ಯಾವ ಸಮಸ್ಯೆಗಳು ಇಟ್ಕೊಂಡು ಬರ್ತಾ ಇದ್ರು, ಅದನ್ನ ನಾವು ಕೆಲವು ತಿಂಗಳುಗಳ ಕಾಲ ನೋಡಿದ್ವಿ. ಮೆಜಾರಿಟಿ ಬರ್ತಿದ್ದೆ ರೆವೆನ್ಯೂ ಡಿಪಾರ್ಟ್ಮೆಂಟ್, ಪಂಚಾಯತಿ ಎರಡು ಸರಿ ಆದ್ರೆ ಮೆಜಾರಿಟಿ 75-80 ಭಾಗ ಸಮಸ್ಯೆಗಳು ಸರಿ ಆಯ್ತಾ ಇತ್ತು. ಸೊ ಈ ತರ ನಾವು ಎಷ್ಟೇ ಜನಕ್ಕೆ ನಾವು ಸುಮಾರು 2 ಲಕ್ಷ ಜನಗಿಂತ ಜಾಸ್ತಿ ಇದ್ದಾರೆ. ನಾವು ಯಾವ್ದೇ ಕಾರಣಕ್ಕೂ ಎಲ್ಲಾರ್ಗು ಈ ಕಾರ್ಯಕ್ರಮನ ಅವ್ರು ನಮ್ಮ ಮನೆ ಹತ್ರ ಬಂದ್ರೆ, ಈ ಸುಮಾರು ಜನಕ್ಕೆ ಸಮಸ್ಯೆ ಇರ್ತದೆ, ಅವ್ರು ಯಾವಾಗ ನಮ್ಮ ಮನೆ ಹತ್ರ ಬರ್ತಾರೆ ಅವಾಗ ನಾವು ಫೋನ್ ಮಾಡಿ ಅಧಿಕಾರಿಗಳು ಇದು ಮಾಡ್ಕೊಡಿ ಅದ್ ಮಾಡ್ಕೊಡಿ ಅಂತ ಕೇಳಕ್ಕಾಗ್ಬೇಕು. ಆದ್ರೆ ನಾನ್ ಲೆಕ್ಕ ಹಾಕ್ದೆ, ಈ 5 ವರ್ಷದಲ್ಲಿ 5,000ದಿಂದ 8,000 ಜನ ಬರ್ಬೋದು ಮ್ಯಾಕ್ಸಿಮಮ್ ಅಷ್ಟೇ. ಇನ್ನು 1 ಲಕ್ಷಕ್ಕಿಂತ 1,000 ಜನಕ್ಕಿಂತ ಜಾಸ್ತಿ ನಾವು ಬಂದು ಮೀಟ್ ಮಾಡಕ್ ಸಾಧ್ಯನೇ ಇಲ್ಲ. ಈ ತರ ನಮ್ಗೆ ಅರ್ಥ ಮಾಡ್ಕೊಂಡು ಅದಾದ್ಮೇಲೆ ಯಾವ ತರ ನಾವು ಈ ಕಾರ್ಯಕ್ರಮನ ಅವ್ರ ಮನೆ ಬಾಗಿಲಿಗೆ ನಾವು ತಗೊಂಡು ಹೋಗ್ಬೋದು ಅಂದ್ರೆ, ಎಲ್ಲಾದ್ರೂ ನಮ್ಗೆ ಬಂದ್ಬಿಟ್ರದ್ ಏನಂದ್ರೆ ಅರ್ಜಿ ಕೊಡ್ಬೇಕು, ಅದನ್ನ ನಾವು ಕೆಲಸ ಮಾಡ್ಕೊಳ್ಬೇಕು ಅನ್ನೋದು ಒಂದು ನಮ್ಮ ತಲೆಯಲ್ಲಿ, ಎಲ್ಲಾರ ತಲೆಯಲ್ಲೂ ಅಧಿಕಾರಿಗಳಾಗ್ಲಿ ನಮ್ಮಲ್ಲಾಗ್ಲಿ ಎಲ್ಲರಿಗೂ ಬಂದಿರೋಂಥ ಹಿಂದಿನಿಂದ ಬಂದಿರೋಂಥ ಒಂದು ಯೋಚನೆಗಳು. ನಾವು ಅವ್ರ ಅರ್ಜಿ ಕೊಡದೇ ಇದ್ದಂಗೆ ನಾವು ನಮ್ಮ ಸರ್ಕಾರದಿಂದ ಕೊಡುವಂತ ಸವಲತ್ತುಗಳನ್ನ ಅವ್ರ ಮನೆ ಬಾಗಿಲಿಗೆ ಯಾವ ತರ ತಲುಪಿಸ್ಬೇಕು ಅನ್ನೋದ್ರ ಬಗ್ಗೆ ಈಗ ರಿಯಾಕ್ಟಿವ್ ಗವರ್ನೆನ್ಸ್ ಬದಲು ಪ್ರೊಆಕ್ಟಿವ್ ಗವರ್ನೆನ್ಸ್ಗೆ ನಾವು ಆದ್ಯತೆ ಕೊಟ್ಟು ಪ್ರಯೋಗವಾಗಿ ಸುಮಾರು ಎಲ್ಲಾನು ಏನ್ ಸರಿ ಮಾಡಲಿಲ್ಲ. ಮೊದಲು ನಾವು ಶುರು ಮಾಡಿದಾಗ ನಮ್ಗೆ 3 ವಾರ 4 ವಾರ ತನಕ ಕೆಲಸ ಮಾಡಿದೀವಿ ಇದೇ ತರ. ಯಾಕೆಂದ್ರೆ ಕೆಲಸ ಮುಗಿಲಿಲ್ಲ. ನಾವು ಅನ್ಕೊಂಡಿದಂತ ಕೆಲಸಗಳನ್ನ ಅದನ್ನ ಎಕ್ಸ್ಟೆಂಡ್ ಮಾಡಿ ಅಲ್ಲೇ ಇದ್ದು ಸುಮಾರು ಕಲ್ತ್ಕೊಂಡು ನಮ್ಗೆ ಪ್ರತಿ ಪಂಚಾಯತಿಯಲ್ಲೂ ಚೂರ್ ಸರಿಪಡಿಸ್ಕೊಂಡು, ಹಿಂದಿನ ಪಂಚಾಯತಿ ಏನ್ ಸಮಸ್ಯೆ ಇದ್ವು ಅದನ್ನ ಸರಿ ಮಾಡಿಸ್ಕೊಂಡು ಇವಾಗ ಒಂದು ತಕ್ಕ ಮಟ್ಟಕ್ಕೆ ಬಂದಿದೀವಿ. ಮೊದಲು ಎಲ್ಲಾ ಸರ್ವೆ ಮಾಡಬೇಕಾದ್ರೆ ನೀವೆಲ್ಲ ಹೋಗ್ಬಿಟ್ಟಿದ್ರಿ, ಸರ್ವೆ ಮಾಡಿದಾಗ ಪೇಪರ್ ಪೆನ್ನು ತಗೊಂಡು ಪ್ರತಿ ಮನೆಯಲ್ಲೂ ದಾಖಲಾತಿ ತಗೊಂಡು ಆಮೇಲೆ ಬಂದು ಕಂಪ್ಯೂಟರ್ಗೆ ಎಂಟರ್ ಮಾಡ್ತಾ ಇದ್ದೋ. ಈ ಪಂಚಾಯತಿಯಲ್ಲಿ ನಾವೇ ಒಂದು ಮೊಬೈಲ್ ಆಪ್ ನ ಡೆವಲಪ್ ಮಾಡಿದ್ವಿ. ಅದನ್ನ ಡೆವಲಪ್ ಮಾಡಿ ನಿಮ್ ಕೈಲಿ ಕೊಟ್ವಿ, ನಿಮ್ಗಳಿಗೆ ಗೊತ್ತು, ನೀವೆಲ್ಲ ಯೂಸ್ ಮಾಡಿದ್ರಿ. ಅದ್ರ ಮೂಲಕ ನೀವು ಮಾಹಿತಿಗಳನ್ನ ತಂದು ಕೊಟ್ಟಿದ್ದೀರಿ. ಈಗ ನಮ್ಗೆ ಈಸಿಯಾಗಿ ಆ ಮಾಹಿತಿಗಳನ್ನ ಉಪಯೋಗಿಸ್ಕೊಂಡು ಯಾವ ಸಮಸ್ಯೆಗಳಿದೆ, ಆ ಡಿಪಾರ್ಟ್ಮೆಂಟ್ ಅವ್ರು ಏನೇನು ಕೆಲಸ ಮಾಡಬೇಕು ಅಂತ ನಾವು ನಿರ್ಣಯ ಮಾಡಿದ್ದೀವಿ. ಮುಂದಿನ ಪಂಚಾಯತಿಗಳಿಗೆ ನಾವು ಅನ್ಕೊಂಡಿರುವಂತದ್ದು ಇದನ್ನ ಜನರೇ ಎಂಟ್ರಿ ಮಾಡ್ಬೇಕು ಅನ್ನೋದನ್ನ. ಏನ್ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಅವರೇ ಎಂಟ್ರಿ ಮಾಡಿದ್ರೆ, ಅಟ್ಲೀಸ್ಟ್ ಒಂದು 50% ಎಂಟ್ರಿ ಮಾಡಿದ್ರೆ ನಮ್ಗೆ ಇನ್ನೂ ಸ್ವಲ್ಪ ಸಮಸ್ಯೆ ಅಂದ್ರೆ ನಾವು ಇಷ್ಟೊಂದೆಲ್ಲ ಕಷ್ಟಪಡ್ಬೇಕಾಗಲ್ಲ ಅನ್ನೋದು ಇದೆ. ಇದರ ಕಾರ್ಯಕ್ರಮಗಳನ್ನ ರೂಪಿಸಿದೀವಿ. ನಾವು ಕೇಳ್ಕೊಳ್ಳೋದಷ್ಟೇ, ಇಲ್ಲಿ ದೊಡ್ಡ ಪಂಚಾಯತಿಯ ಎಲ್ಲಾ ಗ್ರಾಮಸ್ಥರಲ್ಲಿ ಈ ಒಂದು ಸದಾವಕಾಶ. ಇದನ್ನ ನಿಮ್ಗೆ ಏನೇ ಸಮಸ್ಯೆಗಳಿದ್ರು ದಯವಿಟ್ಟು ನಿಮ್ಮ ಹತ್ರ ನಾವು ಆಗ್ಲೇ ತರಿಸ್ಕೊಂಡಿದೀವಿ. ಅಕಸ್ಮಾತ್ ಏನಾದ್ರು ಬಿಟ್ಟೋಗಿದೀವಿ ಅಥವಾ ನೀವು ಹೇಳಿಲ್ಲ, ಮರ್ತೋಯ್ತು ನಿಮ್ಮ ಮನೆಗೆ ಬಂದಾಗ ಅಂತ ಹೇಳಿದಾಗ ದಯವಿಟ್ಟು ಇಲ್ಲಿ ಬಂದು ರಿಜಿಸ್ಟರ್ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲಾರ್ಗು ಈಗ ಇದಾದ್ಮೇಲೆ ಎಲ್ಲ ಪ್ರತಿಯೊಬ್ಬರ ಜೊತೆನೂ ನಾನು ಮೀಟಿಂಗ್ ಮಾಡ್ತೀನಿ. SHGಗಳ ಜೊತೆ, NBRK, NCRP ಅವ್ರ ಜೊತೆ ಸೆಪರೇಟ್ ಮೀಟಿಂಗು, ಸೊಸೈಟಿಯ ಅಲ್ಲಿ ಒಂದು ಮೀಟಿಂಗು, ಡೈರಿ ಮೀಟಿಂಗು, ಪ್ರತಿ ಡಿಪಾರ್ಟ್ಮೆಂಟ್ಗೂ ನಾವು ಏನೇನ್ ಮಾಡ್ಬೇಕು ಅಂತ ಅವ್ರಗಳಿಗೆ ಮಾಹಿತಿಗಳನ್ನ ಕೊಟ್ಟಿದ್ದೀವಿ. ಆ ಡಿಪಾರ್ಟ್ಮೆಂಟ್ಗಳು ಈಗ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಸಿರಿಕಲ್ಚರ್, ಫಿಶರೀಸ್ 4 ಡಿಪಾರ್ಟ್ಮೆಂಟ್ ನೀವು ಸೇರ್ಕೊಂಡು ಮಾಡ್ಬೇಕಾಗಿರೋಂಥ ಕೆಲಸ. ಪ್ರತಿ ಎಲ್ಲಿ ರೈತರು ಇರ್ತಾರೆ ಅವ್ರ ಹತ್ರ ಹೋಗಿ ಅವ್ರಿಗೆ ಯಾವ ತರ ಏನ್ ಬೆಳೆ ಬೆಳೀತಿದ್ದಾರೆ, ಅವರು ನೀರಿನ ಮೂಲ ಏನು, ಅದನ್ನ ಯಾವ ತರ ಬೆಳೆ ಪದ್ಧತಿನ ಬದಲಾವಣೆ ಮಾಡ್ಬೇಕು, ಅವ್ರಿಗೆ ಆದಾಯನ ಯಾವ ತರ ಹೆಚ್ಚು ಮಾಡ್ಬೇಕು, ಯಾವ ತರ ಫರ್ಟಿಲೈಸರ್ಸ್ ಯೂಸ್ ಮಾಡ್ಬೇಕು, ಈ ಮಾಹಿತಿಗಳನ್ನು ನೀವು ಬರ್ದಿ ಅವ್ರಿಗೆ ಕೊಡ್ಬೇಕಾಗಿರೋಂಥದ್ದು. ಈ ತರ ಪ್ರತಿ ಡಿಪಾರ್ಟ್ಮೆಂಟ್ಗೂ ಒಂದೊಂದು ಕೆಲಸಗಳನ್ನ ಅವ್ರ ಮನೆ ಬಾಗಿಲಿಗೆ ತಲುಪಿಸೋ ನಿಟ್ಟಿನಲ್ಲಿ ಈ ಕೆಲಸನ ಮಾಡ್ತಾ ಇದೀವಿ. ಇದಕ್ಕೆ ನಾನು ಮತ್ತೊಮ್ಮೆ ಕೇಳೋದು, ಎಲ್ಲ ಅಧಿಕಾರಿಗಳಿಗೆ ಕಷ್ಟ ಆಗೋದು, ಬೆಳಿಗ್ಗೆ ಸಾಯಂಕಾಲ ಇಲ್ಲಿದ್ದು ಕೆಲಸ ಮಾಡಿ ದಯವಿಟ್ಟೆಲ್ಲ ಸಹಕರಿಸ್ಬೇಕು ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ,
ಎಲ್ಲ ನಮ್ಮ ಪಂಚಾಯತಿ ಎಲ್ಲ ಜನರು ದಯವಿಟ್ಟು ಏನಿದು ಒಗ್ಗಟ್ಟಾಗಿ ನಾವು ಕೆಲಸ ಮಾಡಕ್ ಬಂದಿದೀವಿ. ದಯವಿಟ್ಟು ತಾವೆಲ್ಲ ಕೆಲಸ ಮಾಡಿಸ್ಕೋಬೇಕು. ಇದೊಂದು ಪಡಿಸ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಗೆ ಈ ಗದ್ದೆಗಳಿಗೆ ಮೇಜರ್ ಅದರ್ ಇಶ್ಯೂ ನಾನು ಕೇಳ್ತಾ ಇದ್ದ ದಿವಸ ನಾನು ಬೆಳಿಗ್ಗೆ ಒಂದು 10 ಜನ ಬಂದ್ರೆ ಒಂದ್ 4 ಜನ ನಮ್ಗೆ ಗದ್ದೆಗೆ ದಾರಿ ಇಲ್ಲ ಅನ್ನೋದು ಗೊತ್ತಿರೋಂತ ಸಮಸ್ಯೆಗಳು. ಎಲ್ಲಾರು ಬಂದು ರೈತರು ಹೇಳೋಂಥದ್ದು. ಅದನ್ನು ನಕ್ಷೆಯಲ್ಲಿದ್ರೆ ನಾವುಗಳು ಅದೇನೇ ಒತ್ತುವರಿ ಇದ್ರು ಅದನ್ನ ತೆಗಿಸಂತ ಕಾರ್ಯಕ್ರಮನ ಮಾಡ್ತೀವಿ. ನಕ್ಷೆಯಲ್ಲಿ ಇಲ್ಲದೆ ಇದ್ರೆ ನೀವುಗಳು ಕೂತ್ಕೊಂಡು ಮಾತಾಡ್ಕೊಂಡು ನೀವೇ ಅಗ್ರಿಮೆಂಟ್ ಮಾಡ್ಕೊಂಡು ಇದೇನು ಜಾಗಕ್ಕೆ ಏನ್ ಮಾಡ್ಬೇಕು ನಾವು ಬೇಕಾದ್ರೆ ಕೂತ್ಕೊಂಡು ಮಾತಾಡಕ್ಕೆ ಪ್ರಯತ್ನ ಪಡ್ತೀವಿ. ಒಂದು ನನ್ಗೇನು ಬೇಜಾರ ಅಂದ್ರೆ ನಮ್ಗೆ ಸ್ವಾತಂತ್ರ್ಯ ಬಂದಿತ್ತು ಎಷ್ಟು ಸುಮಾರು 75 ವರ್ಷ ಆಯ್ತು. ಅವಾಗಿಂದ ಇವಾಗ ತನಕನೂ ನಾವ್ ಇನ್ನೂ ಸ್ಮಶಾನ ಇಲ್ಲ ಅಂತ ಇದೀವಿ ನಮ್ಮ ಊರುಗಳಲ್ಲಿ. ಎಷ್ಟೊಂದು ಊರುಗಳಲ್ಲಿ ನಾವು ಹೋದಾಗ ಸ್ಮಶಾನ ಇಲ್ಲ, ಸ್ಮಶಾನ ಐತೆ ಆದ್ರೆ ಎಲ್ಲೈತೆ ಅಂತ ಗೊತ್ತಿಲ್ಲ ಅಂತಾರೆ, ಅಥವಾ ಯಾರೋ ಅನುಭವದಲ್ಲವ್ರೆ ಒತ್ತುವರಿ ಮಾಡ್ಕೊಂಡವ್ರೆ. ಇದು ಸಮಸ್ಯೆ. ಅದನ್ನು ಎಲ್ಲ ಪ್ರತಿ ಊರಿಗೂ ಹೋಗಿ ಸ್ಮಶಾನದಿಂದಾನೇ ಶುರು ಮಾಡಿಸ್ತೀವಿ. ಫಸ್ಟ್ ಮೂಲಭೂತ ಸೌಕರ್ಯಗಳನ್ನ, ರಸ್ತೆ, ನೀರು, ಈ ಸ್ಮಶಾನಕ್ಕೆ ಇದಕ್ಕೆಲ್ಲ ಜಾಗಗಳೇನೈತೆ ಸರ್ಕಾರದಿಂದ ಅದನ್ನು ಈಗ RTC ಇರ್ತದೆ ಸ್ಮಶಾನ ಅಂತ, ಆದ್ರೆ ಯಾರೋ ಅನುಭವದಲ್ಲಿ ಇರ್ತಾರೆ. ಅದನ್ನ ಒತ್ತೂರಿನ ಸರ್ಕಾರಿ ಜಾಗಗಳನ್ನ ಒತ್ತೂರಿಗಳನ್ನ ತಿಳಿಸಂತದ್ದು. ಯಾಕಂದ್ರೆ ಈ ಜಾಗ ಆಗ್ಲೇ ಈಗ ನಮ್ಮ ದೇಶದಲ್ಲಿ ಏನು ರೇಷೋ ಐತೆ, ಇಷ್ಟು ಜನಸಂಖ್ಯೆಗೆ ಅಥವಾ ಇಷ್ಟು ಭೂಮಿಗೆ ಇಷ್ಟು ಅರಣ್ಯ ವಲಯ ಇರಬೇಕು, ಇಷ್ಟು ಫ್ರೀ ಲ್ಯಾಂಡ್ ಇರ್ಬೇಕಂತ, ಅದನ್ನ ನಾವು ಆಗ್ಲೇ ದಾಟ್ಬಿಟ್ಟಿದೀವಿ. ತುಂಬಾ ಅತಿ ಕಮ್ಮಿ ಐತೆ. ಇವಾಗ ಇರೋ ಜಾಗನ ನಾವು ಉಳಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಜಾಗ ಸಿಗಿಲ್ಲ. ಇದು ಸಮಸ್ಯೆ. ಈ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ಬೇಕು ಅಂತ ಇನ್ನು ಹಲವಾರು ಪ್ರೋಗ್ರಾಮ್ಗಳನ್ನ ಹೇಳ್ತೀವಿ. ಇನ್ನು ನಾವು ಇಲ್ಲೇ ಇರ್ತೀವಿ. ಏನೇ ಸಮಸ್ಯೆ ದಯವಿಟ್ಟು ಬಂದು ಕೇಳಿ. ಎಲ್ಲ ಅಧಿಕಾರಿಗಳು ನಾವು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡ್ತೀವಿ ಅಂತ ಹೇಳ್ತಾ ನಾವೆಲ್ಲ ಬಂದಿರೋದಕ್ಕೆ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.